ಆದರೆ ಇವತ್ತಿಗೂ ಶಿವರಾಜ್ ಕುಮಾರ್ ಕಮಲ್ ಹಾಸನ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ಯಾವ ಕನ್ನಡಿಗನೂ ಸಹಿಸೋಲ್ಲ, ಯಾವ ಕನ್ನಡಿಗನೂ ಸಹಿಸಲ್ಲ. ಶಿವರಾಜ್ ಕುಮಾರ್ ಒಬ್ಬ ಶ್ರೀಸಾಮಾನ್ಯ ಯಾರೋ ಒಬ್ಬ ವ್ಯಕ್ತಿ ಆದರೂ ಕನ್ನಡಿಗರು ಸಹಿಸ್ಕೊಳ್ಳಲ್ಲ ಅನ್ನುವಾಗ, ಕನ್ನಡ ನನ್ನ ಸರ್ವಸ್ವ ಅಂತ ಹೇಳ್ತಿದ್ದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಅವರು ಒಂದು ಮಾತು ಹೇಳ್ತಾರೆ. ಯಾರು ಹೇಳ್ತಾರೆ, ನಿಮ್ಮ ಬಾಯಲ್ಲಿ ಕನ್ನಡ ಕೇಳಲಿಕ್ಕೆ ಭಾರಿ ಖುಷಿ ಆಗುತ್ತೆ ಅಂದಾಗ ರಾಜ್ಕುಮಾರ್ ಹೇಳ್ತಾರೆ, ನನ್ನ ಬಾಯಲ್ಲಿ ಕನ್ನಡ ಕೇಳಲಿಕ್ಕೆ ಖುಷಿ ಆಗಲ್ಲ, ಕನ್ನಡ ನನಗೆ ಮಾತಾಡಲಿಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದಂಥದ್ದು ಡಾಕ್ಟರ್ ರಾಜ್ಕುಮಾರ್. ಕನ್ನಡವನ್ನು, ಕರ್ನಾಟಕವನ್ನು, ಕನ್ನಡಿಗರನ್ನು ತನ್ನ ಆತ್ಮದಲ್ಲಿ ಭಾರಿ ಗೌರವದಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಅಭಿಮಾನಿಗಳೇ ನನ್ನ ದೇವರು, ಕನ್ನಡದ ಅಭಿಮಾನಿಗಳೇ ನನ್ನ ದೇವರು ಅಂತ ಕರೆದಂಥವರು ಡಾಕ್ಟರ್ ರಾಜ್ಕುಮಾರ್. ಅವರ ಹಿರಿ ಮಗ ಶಿವರಾಜ್ ಕುಮಾರ್ ಇವತ್ತಿಗೆ ನೀವು ಸಮರ್ಥನೆ ಮಾಡ್ಕೋತೀರಿ. ಅದೊಂದು ದೊಡ್ಡ ವಿಚಾರವಾ? ಅದನ್ನು ಇಷ್ಟೊಂದು ಬೆಳೆಸಬೇಕಾ? ಮತ್ತು ಯಾವುದು ಶಿವರಾಜ್ ಕುಮಾರ್ ಅವರೇ, ಯಾವುದು ದೊಡ್ಡ ವಿಚಾರ? ತಮಿಳು ಭಾಷೆಯೇ, ತಮಿಳು ಸಂಸ್ಕೃತಿಯೇ, ಇಲ್ಲ ಕಮಲ್ ಹಾಸನ್ ದೊಡ್ಡ ವಿಚಾರ? ನಿಮಗೆ ಕನ್ನಡ ಅನ್ನೋದು 7.5 ಕೋಟಿ ಕನ್ನಡಿಗರ ಭಾವನಾತ್ಮಕವಾದಂಥ ಕನ್ನಡ ನಿಮಗೆ ದೊಡ್ಡದು ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ ಅದರ ಅಭಿಮಾನಕ್ಕೆ, ಸ್ವಾಭಿಮಾನಕ್ಕೆ ಯಾರಿಂದಲೋ ಧಕ್ಕೆ ಆಗ್ತಾ ಇದೆ ಅಂದಾಗ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳುವಂಥ ಧೈರ್ಯ ನಿಮಗಿಲ್ವಾ? ಯಾತಕ್ಕೆ ಶಿವರಾಜ್ ಕುಮಾರ್ ಅವರು ಸಮರ್ಥನೆ ಮಾಡ್ಕೊತಾರೆ? ಹಾಗಾಗಿ ಯಾರೇ ಇರ್ಬೋದು, ನಿಮಗೆ ಅವರ ಸ್ನೇಹ, ಅವರ ಬಾಂಧವ್ಯ, ಅವರ ಸಂಬಂಧಗಳು ಅಗಾಧವಾಗಿ ಇರ್ಬೋದು. ಆದರೆ ಇಡೀ 7.5 ಕೋಟಿ ಕನ್ನಡಿಗರು ಅದನ್ನು ವಿರೋಧಿಸಿ ಧಿಕ್ಕರಿಸಿ ನಿಂತಿರುವಾಗ ಶಿವರಾಜ್ ಕುಮಾರ್ ಅವರು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ತಾವು ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಟು ಶಿವರಾಜ್ ಕುಮಾರ್ ಅವರು ತಕ್ಷಣ ನಿಮಗೇನಾದರೂ ಕಮಲ್ ಹಾಸನ್ ಭಾರಿ ಹತ್ತಿರವಾಗಿದ್ದರೆ, ಒಳ್ಳೆ ಗೆಣತನ ಇದ್ದರೆ, ಇಲ್ಲ ನನ್ನ ಹಿರಿಯಣ್ಣ ಅಂತ ಏನಾದರೂ ಅಂದ್ಕೊಂಡಿದ್ರೆ ಆ ಕಮಲ್ ಹಾಸನ್ಗೆ ಹೇಳಿ, ನೀವು ಹಾಡಿದ ಮಾತಲ್ಲಿ ತಪ್ಪಿದೆ, ದೋಷ ಇದೆ, ನಿಮಗೆ ಅರಿವಿಲ್ದಲೇ ಮಾತಾಡಿದರೆ ಕ್ಷಮೆ ಯೋಚಿಸಿ ಅಂತ ಹೇಳಿ, ಕನ್ನಡಿಗರನ್ನ ಕ್ಷಮೆ ಕೇಳಿ ಅಂತ ಹೇಳಿ ನೀವು ಕಮಲ್ ಹಾಸನ್ಗೆ ಹೇಳಬೇಕು ಹೊರತು ಕನ್ನಡಿಗರಿಗೆ ಅದೊಂದು ದೊಡ್ಡ ವಿಚಾರವ ಬಿಟ್ಬಿಡಿ ಅಂತ ಹೇಳುವಂಥದ್ದು ಸರಿಯಲ್ಲ. ನಿಮ್ಮ ದೊಡ್ಡ ಮನೆಗೆ ಸರಿಯಲ್ಲ, ನಿಮ್ಮ ದೊಡ್ಡ ಮನೆಯ ಮನೆತನಕ್ಕೆ ಸರಿಯಲ್ಲ. ಹಾಗಾಗಿ ಇವತ್ತವರು ಕನ್ನಡಿಗರು ಏನು ನಿಮ್ಮನ್ನು ಪ್ರೀತಿ ಮಾಡ್ತಾರೋ, ಗೌರವಿಸ್ತಾರೋ, ದೊಡ್ಡ ಮನೆ ಅಂತ ಭಾರಿ ಗೌರವದಿಂದ ನಡೆಸ್ಕೋತಾರೋ ಅದಕ್ಕೆ ಧಕ್ಕೆ ಆಗುತ್ತೆ. ದಯವಿಟ್ಟು ಈಗಲೂ ಶಿವರಾಜ್ ಕುಮಾರ್ ಅವರು ಅದನ್ನು ಸರಿ ಮಾಡಿಕೊಂಡು ಕಮಲ್ ಹಾಸನ್ಗೆ ಬುದ್ಧಿ ಹೇಳಿ. ತಪ್ಪು ದೊಡ್ಡವ್ರು ಮಾಡಿದ್ರು ಅಷ್ಟೇ, ಚಿಕ್ಕವ್ರು ಮಾಡಿದ್ರು ಅಷ್ಟೇ. ನೀವು ಚಿಕ್ಕವ್ರು ಆಗಿದ್ರು ದೊಡ್ಡವ್ರು ತಪ್ಪು ಮಾಡಿದಾಗ ಬುದ್ಧಿ ಹೇಳಬಾರ್ದು ಅನ್ನೋದು ಏನು ಅದು ಸರಿ ಇಲ್ಲ ಅನ್ನೋದೇನು ಅಂದ್ಕೊಳ್ಳೋಂಗಿಲ್ಲ. ಹೇಳಿ ಬುದ್ಧಿ ಕಮಲ್ ಹಾಸನ್ಗೆ, ನೀವು ಆಡಿದ ಮಾತು ತಪ್ಪಿದೆ. ಕನ್ನಡ ಯಾವುದೇ ಗರ್ಭದಿಂದ ಬಂದಿದ್ದಲ್ಲ, ತಮಿಳಿನ ಗರ್ಭದಿಂದಲೂ ಬಂದಿದ್ದಲ್ಲ, ಸಂಸ್ಕೃತದ ಗರ್ಭದಿಂದಲೂ ಬಂದಿದ್ದಲ್ಲ, ಅದು ಕನ್ನಡದ ನೆಲದ ಸ್ವಂತ ಗರ್ಭದಿಂದಲೇ ಬಂದಿದ್ದು ಅಂತ ಹೇಳುವ ಕೆಲಸವನ್ನು ಶಿವರಾಜ್ ಕುಮಾರ್ ಮಾಡಬೇಕು.